ಎಸ್ ಪಾಕ್ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಮತ್ತೊಂದು ಡ್ರೋನ್ ಅನ್ನ ಈಗ ಇದ್ರ ಬಗ್ಗೆ ಅಪ್ಡೇಟ್ ಸಿಗ್ತದೆ ನೋಡೋಣ. ಪಾಕ್ ಮಿಸೈಲ್ಗಳನ್ನ ಹೊಡೆದುರುಳಿಸಿದೆ ಆಕಾಶ್ ಅನ್ನುವ ಡ್ರೋನ್. ಭಾರತದ ದೇಶೀಯ ನಿರ್ಮಿತ ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ಪಾಕ್ನ JF-17 ಡ್ರೋನ್ ಅನ್ನ ಆಕಾಶ್ ಹೊಡೆದುರುಳಿಸಿದೆ. ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆಯ ಪರಾಕ್ರಮ ಹೇಗಿದೆ ಅನ್ನುವಂಥದ್ದನ್ನ ಇಂಡಿಯಾ ಅಗೇನ್ ಪ್ರೂವ್ ಮಾಡಿದೆ. ಆರ್ಮಿ ನೆಲದಿಂದ ಆಗಸಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯನ್ನ ಈ ಆಕಾಶ್ ಹೊಂದಿದೆ. ಮುಂದುವರೆದಂತೆ ಪಾಕಿಸ್ತಾನದ ಗಡಿಯುದ್ದಕ್ಕೂ ಕೂಡ ಆಕಾಶನ್ನ ಭಾರತೀಯ ಸೇನೆ ಈಗ ಅಳವಡಿಕೆ ಕೂಡ ಮಾಡಿಕೊಂಡಿದೆ. ಭಾರತೀಯ ಸೇನೆ ವಾಯುಪಡೆಯಿಂದ ಆಕಾಶ್ ವ್ಯವಸ್ಥೆಯ ಬಳಕೆ ಬಹಳ ಅದ್ಭುತವಾಗಿ ಆಗ್ತಾ ಇದೆ. ಇಲ್ಲಿ ರಷ್ಯಾ ನಿರ್ಮಿತ S-400ಗೆ ಪರ್ಯಾಯವಾಗಿ ಆಕಾಶ್ನ ಬಳಕೆ ಮಾಡ್ತಾ ಇದ್ದೀವಿ. S-400 ಕೂಡ ವರ್ಕ್ ಮಾಡ್ತಾ ಇದೆ. ಅದರ ಜೊತೆಗೆ ಇದು ಕೂಡ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ಮಿಸಿರುವಂತಹ ಆಕಾಶ್ ಅಂದ್ರೆ ಅಲ್ಲಿಗೆ ಮೇಡ್ ಇನ್ ಇಂಡಿಯಾ. ನಾವು ಬರೀ ಬೇರೆಯವ್ರನ್ನ ಮಾತ್ರ ಇಲ್ಲಿ ಅವಲಂಬಿಸ್ಕೊಂಡಿಲ್ಲ. ರಷ್ಯಾ ನಮಗೆ ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದೆ, ನೋ ಡೌಟ್. ಅದರಲ್ಲಿ ಹಾಗಂತ ನಾವು ಬರೀ ಅವರನ್ನ ಅವಲಂಬಿಸ್ಕೊಂಡಿಲ್ಲ. ಪಾಕ್ನ JF-17 ಡ್ರೋನ್ ಅನ್ನ ಇದೇ ಆಕಾಶ್ ಹೊಡೆದುರುಳಿಸಿರುವಂತದ್ದು. ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆಯ ಪರಾಕ್ರಮ ಹೇಗಿದೆ ಅನ್ನುವಂಥದ್ದನ್ನ ಗೊತ್ತಾಗ್ತಾ ಇದೆ. ಇಲ್ಲಿ ನೆಲದಿಂದ ಆಗಸಕ್ಕೆ ಚಿಮ್ಮುವಂತಹ ಕ್ಷಿಪಣಿ ವ್ಯವಸ್ಥೆಯನ್ನ ಈ ಆಕಾಶ್ ಹೊಂದಿದೆ. ಅದಕ್ಕೆ ಹೆಸರನ್ನ ನಾವು ಆಕಾಶ್ ಅಂತ ಇಟ್ಟಿದ್ದೀವಿ. ಪಾಕಿಸ್ತಾನದ ಗಡಿಯುದ್ದಕ್ಕೂ ಆಕಾಶನ ಅಳವಡಿಕೆ ಮಾಡಿದೆ ಭಾರತೀಯ ಸೇನೆ. ನೋಡಿ, ನಾವೀಗ ಈ F-16 ಮತ್ತು J-17 ಬಗ್ಗೆ ಮಾತಾಡ್ತಾ ಇದ್ವಿ. ಈ ಪಾಕಿಸ್ತಾನ ತನ್ನ ಪೇಜಲ್ಲಿ ಹಾಕೊಂಡಿರೋದು J-17 ಅನ್ನ ಹೊಡೆದುರುಳಿಸಿದೆ. 2 J-17 ಅನ್ನ ಹೊಡೆದುರುಳಿಸಿದೆ ಭಾರತ. ಜೊತೆಗೆ ಅದರಲ್ಲಿದ್ದಂತಹ ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಅಷ್ಟೇ ನಂಬರ್ಸ್ ಕೊಡ್ತಾ ಇತ್ತು. ಈ F-16 ಬಗ್ಗೆ ಮಾತಾಡಿರಲಿಲ್ಲ. ಯಾಕೆ ಅನ್ನೋದನ್ನ ಅದನ್ನೇ ಚರ್ಚೆ ಮಾಡ್ತಾ ಇದ್ದಿದ್ದು ನಾವು. ಅದು ಅಮೆರಿಕಾದಿಂದ ಬಂದಿರೋದು ಇವ್ರಿಗೆ. ಅವ್ರು ಹೇಳಿದ್ರು ಯಾವ್ದನ್ನ ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು, ಇಷ್ಟು ಲಿಮಿಟ್ ಇರಬೇಕು ಅಂತ. ಇವ್ರು ಅದನ್ನ ಯೋಚನೆ ಮಾಡಿಲ್ಲ. ಓಕೆ, ಈಗ ಶಶಾಂಕ್ ಸರ್ ಅಗೇನ್ ಹೇಳೋದಾದ್ರೆ ಇದು ಬಹಳ ಪ್ರೌಡ್ ವಿಚಾರ. ಅಂಡ್ ನಾವಿಲ್ಲಿ ತೋರಿಸ್ಕೊಡ್ತಾ ಇರುವಂತದ್ದು ಇಡೀ ವಿಶ್ವಕ್ಕೆ ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ. S-400 ರಷ್ಯಾದಿಂದ ತಗೊಂಡಿದ್ವಿ. ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ, ನೋ ಕಾಮೆಂಟ್ ಅದ್ರ ಬಗ್ಗೆ. ಆಲ್ಸೋ ಈ ಆಕಾಶ್ ಅಂತ ತಗೊಂಡಾಗ ಇದು ಕೂಡ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಬರೀ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾವು ಯುದ್ಧಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಪ್ರೂವ್ ಅಲ್ವಾ ಇದು? ಯಾಕಂದ್ರೆ ನಾವು ಯಾವುದೋ ಒಂದು ದೇಶ ಕೊಟ್ಟಿರುವಂತ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಷ್ಟು ದಿನ ದೇಶ ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಒಂದು ಗಾದೆ ಮಾತಿದೆ ಸರ್, ನೀರಿನ ಜಲವೇ ಜಲ, ನಮ್ಮ ಬಲ್ವೇ ಬಲ ಅಂತ. ನಮ್ಮ ಸ್ವಂತನೇ ಅಲ್ಟಿಮೇಟ್ ಆಗಿ ಉಳ್ಕೊಳ್ಳೋದು. ಸ್ವಂತ ನಾವು ಏನು ಅಂತ ಈ ಇಡೀ ವಿಶ್ವಕ್ಕೆ ನಾವು ತೋರಿಸ್ತಾ ಇದೀವಿ. ಅಂಡ್ ಮೋರ್ ಓವರ್ ಈ ಯುದ್ಧದ ಸನ್ನಿವೇಶ, ಈ ಯುದ್ಧ ಏನು ಪ್ರಾರಂಭ ಆಗಿದೆ, ನಮ್ಮ ಏನೇನು ಟೆಕ್ನಾಲಜಿ ನಾವು ತೋರಿಸ್ತಿದೀವಿ, ಇದೊಂಥರ ಡಿಸ್ಪ್ಲೇ ಆಗಿದೆ. ನಮ್ಮ ಪವರ್ ಏನು, ನಮ್ಮ ಕೆಪಾಸಿಟಿ ಏನು ಅಂತ ಎಲ್ಲರಿಗೂ ನಾವು ತೋರಿಸ್ತಾ ಇದೀವಿ. ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಖರೀದಿ ಮಾಡುವ, ನಮ್ಮಲ್ಲಿರುವಂತ ಟೆಕ್ನಾಲಜಿನ, ನಮ್ಮಲ್ಲಿರುವಂತ ಆರ್ಮರಿನ ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ದೇಶ 100% ಕ್ಯೂ ನಿಲ್ಲುತ್ತೆ ಭಾರತ ದೇಶ ಮುಂದೆ. ಅಂದ್ರೆ ನಾವು ಮಾರ್ಕೆಟ್ ಮಾಡ್ಕೊಳ್ಳುವಂತಹ ಅಗತ್ಯವಿಲ್ಲ, ಅವರೇ ಬರ್ತಾರೆ. ಈಗ ನೋಡ್ತಾ ಇದಾರಲ್ಲ, ಸಿಚುಯೇಷನ್ ಹಂಗಿದೆ. ಈಗ ಏನು ಸಿಚುಯೇಷನ್ ಇದೆ, ಆ ಸಿಚುಯೇಷನ್ಗೆ ತಕ್ಕಂತೆ ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ನ, ನಮ್ಮಲ್ಲಿರೋ ಟೆಕ್ನಾಲಜಿನ ನಾವು ಹೊರಗಡೆ ಬಿಡ್ತಾ ಇದೀವಿ. ನಮ್ಮ ಆಕಾಶ ಆಗ್ಲಿ, ಇನ್ನೊಂದಾಗ್ಲಿ, ಪೃಥ್ವಿ ಆಗ್ಲಿ, ನಮ್ಮ ಮಿಸೈಲ್ಸ್ ಮಾತಾಡೋಗೆ ಇಲ್ಲ. ಪ್ರತಿಯೊಂದಕ್ಕೂ ನಾವು ಹೆಸರಿಟ್ಟಿದೀವಲ್ಲ, ಹೆಸರಿಗೆ ಒಂದು ತೂಕ ಇದೆ. ಬ್ರಹ್ಮೋಸ್ ಇದೆ, ಅಗ್ನಿ ಇದೆ, ಅಗ್ನಿ 4, ಅಗ್ನಿ 5 ಇದೆ, ಅಗ್ನಿ 6 ಅಂತ ಒಂದು ಅದ್ಭುತವಾಗಿದೆ. ಅಗ್ನಿ 6 ಅಂತ ಒಂದು ಭಯಾನಕ ಒಂದು ಈಗಾಗಲೇ ಸರ್ವಿಸ್ ಅಲ್ಲಿ ಇಲ್ಲ. ಅದು ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಿಕೊಂಡು ಈಗಾಗಲೇ ಕಂಡುಹಿಡಿದಿದ್ದಾರೆ. ಅಗ್ನಿ 6 ಒಂದು ಬಂದ್ರೆ ಇಡೀ ವಿಶ್ವಕ್ಕೆ ನಾವೇನು ಅಂತ ಇಡೀ ವಿಶ್ವ ಶೇಕ್ ಆಗ್ಬೇಕು. ಯಾಕಂದ್ರೆ ಅದ್ರ ರೇಂಜ್ ಬೇರೆ ಇದೆ, ಅದ್ರ ಟೆಕ್ನಾಲಜಿನೇ ಬೇರೆ ಇದೆ. ಅಗ್ನಿ 5 ಎಲ್ಲ ಇವರೆಲ್ಲ ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ. ಹತ್ರ 6,000 to 8,000 ಕಿಲೋಮೀಟರ್ ಹೋಗುತ್ತದು. ಸೊ ನಾವ್ ಇಲ್ಲಿ ಕೂತು ಬೇರೆ ದೇಶದ ಕ್ಯಾಪಿಟಲ್ ಗೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ, ದೂರದ ದೇಶದ ಕ್ಯಾಪಿಟಲ್ ಗೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಟೆಕ್ನಾಲಜಿ ಮತ್ತೆ ಇನ್ನೊಂದು ನಮ್ಮಲ್ಲಿರೋ ಮೇಡ್ ಇನ್ ಇಂಡಿಯಾ ಲೋಗೋ, ನಮ್ಮ ಸ್ಟ್ಯಾಂಪು ಇಡೀ ವಿಶ್ವದಲ್ಲಿ ಓಡಾಡುತ್ತೆ. ವಿ ಆರ್ ವೆರಿ ಪ್ರೌಡ್. ಬೇರೆ ನ್ಯೂಸ್ ಗಳಿಗೆಲ್ಲ ಒಂದು ಗಾದೆ ಹೇಳ್ತಿರ್ತೀವಿ ಸರ್, ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆಯೋದು ಅಂತ. ಇಲ್ಲಿ ಹಿಂಗೇನಾ ಅಂತ, ಒಂದ್ ಕಡೆ ನಾವು ನಮ್ಮ ಸಾಮರ್ಥ್ಯ ಏನು ಅಂತ ತೋರಿಸ್ಕೊಳ್ತಾ ಇದೀವಿ ಪಾಕಿಸ್ತಾನಕ್ಕೆ, ಮತ್ತೊಂದ್ ಕಡೆ ಕಮರ್ಷಿಯಲ್ ಬಹಳ ಅದ್ಭುತವಾಗಿ ನಾವು ಮಾರ್ಕೆಟಿಂಗ್ ನೋಡಿ ಬನ್ನಿ ತಗೊಳ್ಳಿ ಅಂತ ಹೇಳೋ ಅಗತ್ಯ ಇಲ್ಲ. ಇದ್ರಲ್ಲಿ ನಾವು ಪ್ರೂವ್ ಮಾಡ್ತಾ ಇದೀವಿ, ಅವ್ರು ಹುಡ್ಕೊಂಡ್ ಬರ್ಬೇಕು ತಗೊಳಕ್ಕೆ ನಮ್ಮಿಂದ ಅಂತ ಸ್ಟಾಂಪ್ ಹಾಕಿದ್ದೇವೆ. ಟೆಸ್ಟೆಡ್ ಅಂಡ್ ಪ್ರೂವ್ಡ್. ಎಫಿಷಿಯನ್ಸಿ ಹೆಂಗಿರುತ್ತೆ, ಅಕ್ಯುರಸಿ ಹೆಂಗಿರುತ್ತೆ, ಸ್ಪೀಡ್, ಅಕ್ಯುರಸಿ, ಎವ್ರಿಥಿಂಗ್ ಪ್ರೂವ್ ಮಾಡಿದ್ರು. ಇವತ್ತೇನು ಮಾಡ್ತಾರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಅಟ್ಯಾಕ್ ಮಾಡಿದ್ರಲ್ಲ,
ಅದು ಯಾಕೆ ಮಾಡಿದಾರೆ ಅಂದ್ರೆ ಫಸ್ಟ್ ಅವ್ರ ಕಣ್ಣು ಮುಸ್ಕೊಂಡು ಯು ಟು ಬ್ಲೈಂಡ್ ದೆಮ್. ಯಾಕೆಂದ್ರೆ ಅದು ಇಟ್ ಇಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ ಒಂದು ಐಸ್ ತರ ಅವ್ರೇನು ಹುಡುಕ್ತಾ ಇರ್ತಾರೆ ಆಕಾಶದಿಂದ ಏನು ಬರ್ತಾ ಇದೆ ಅಂದ್ರೆ ಅವ್ರಿಗೆ ಏನು ಕಾಣಬಾರ್ದು ಅಂತ ಅವ್ರಿಗೆ ಬ್ಲೈಂಡ್ ಫೋಲ್ಡೆಡ್ ತರ ಮಾಡಿದ್ದಾರೆ. ಅವ್ರಿಗೆ ಏನು ಕಾಣೋದಿಲ್ಲ. ಅಂದ್ರೆ ನಾನು ಅಟ್ಯಾಕ್ ಮಾಡಕ್ಕೆ ಮುಂಚೆ ಸಪೋಸ್ ನೀವು ಎನಿಮಿಗೆ ಏನ್ ಮಾಡ್ತಾರೆ ಅವ್ರ ಕೈನಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ದಾರೆ ಅಂದ್ರೆ ಏನಾಗುತ್ತೆ ಅವ್ರಿಗೆ ನೋಡೋಕೆನೇ ಆಗೋದಿಲ್ಲ. ಆ ಥರ ಎನಿಮಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಚಿಲ್ಲಿ ಪೌಡರ್ ಬಿಸಾಗಿರ್ತಾರೆ ಅವ್ರ ಮೇಲೆ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಡೆಸ್ಟ್ರಾಯ್ ಮಾಡಿದ್ದಾರೆ. ಆಮೇಲೆ ಈಸಿ ಆಗುತ್ತೆ ಅಟ್ಯಾಕ್ ಮಾಡೋಕೆ. ಅಲ್ಲಿಂದ ಮೂವ್ಮೆಂಟ್ ಮಾಡೋಕ್ಕೆ ಶಿಪ್ಸ್ನಿಂದ ಸಿ ರೂಟ್ನಿಂದ ಮೂವ್ಮೆಂಟ್ ಅಟ್ಯಾಕ್ ಮಾಡೋಕ್ಕೆ ಅವಶ್ಯಕತೆ ಕೊಡಬಾರ್ದು ಅಂತ ಬಿಫೋರ್ ದ ಅಟ್ಯಾಕ್ ವಿ ಅಟ್ಯಾಕ್ಡ್ ಬೊಂಬಾರ್ಡೆಡ್ ಎವ್ರಿಥಿಂಗ್ ಕರಾಚಿ ಹಾರ್ಬರ್. ಅಂದರೆ ಅಲ್ಲಿಂದ 3 ರೂಟ್ಸ್ ಏರ್ ಅಟ್ಯಾಕ್ ಫಿನಿಶ್, ಸಿ ರೂಟ್ ಫಿನಿಶ್, ಸಿ ರೂಟ್ ನಿಂದ ಅಟ್ಯಾಕ್ ಮಾಡಿದ್ರೆ ನೆಕ್ಸ್ಟ್ ಏನಂದ್ರೆ ಲ್ಯಾಂಡ್ ಅಟ್ಯಾಕ್ ಟೈಮ್ ಇದೆ. ಅವರು ಪ್ರದೇಶನ ಒಳಗಡೆ ತಗೊಂಡಂಗೆ ಲೆಕ್ಕ. ನಾವು ಒಳಗಡೆ ಎಲ್ಲಿ ಕಾಲಿಡ್ತೀವೋ ಕಾಲಿಟ್ಟಿದ ಪ್ರದೇಶ ನಮ್ಮದು. ಪಾಕಿಸ್ತಾನ ನಮ್ದಾಗುತ್ತೆ. ಅವಾಗಿನಿಂದ ಎಂಟ್ರಿ ಆಗಿತ್ತು ಇಂಡಿಯನ್ ಆರ್ಮಿ ಕಂಪ್ಲೀಟ್ ಆಗಿ ಇಸ್ಲಾಮಾಬಾದ್ ಬರಕ್ಕೆ ಹೋಗಿದ್ರು ಅಂದ್ರೆ ದೇರ್ ಇಸ್ ನೋ ಮೋರ್ ಪಾಕಿಸ್ತಾನ್ ಇಸ್ ಅವರ್ಸ್. ಆ ತರ ಆಗುತ್ತೆ. ಅದ್ರ ಥರ್ಡ್ ಸ್ಟೇಜ್ ಪಾಕಿಸ್ತಾನ ನಮ್ದಾಗುತ್ತೆ. ಅದೇ ಥರ್ಡ್ ಸ್ಟೇಜ್. ಫಸ್ಟ್ ಚಿಕ್ಕ ಮಿಸೈಲ್ಸ್ ಯೂಸ್ ಮಾಡ್ತಾರೆ. ಇವಾಗ ಏನು ದೊಡ್ಡ ಮಿಸೈಲ್ಸ್ ದೊಡ್ಡ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಚಿಕ್ಕದು ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬೇರೆ ಇರುತ್ತೆ. ಅದು ಒಂದು ಚಿಕ್ಕ ಯೂಸ್ ಮಾಡಿ ಫುಲ್ ಎಂಟೈರ್ ವರ್ಲ್ಡ್ ತೋರಿಸ್ತಾ ಇದ್ರೆ ಈ ತರ ನಮ್ಮ ಎಕ್ವಿಪ್ಮೆಂಟ್ ಪ್ರೆಸಿಷನ್ ಅಟ್ಯಾಕ್ ಮಾಡಕ್ಕೆ ಆಗುತ್ತೆ ಅಂತ ತೋರಿಸ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ನೋಡಿ ಹೆಂಗಾಗುತ್ತೆ. ಭಯ ಪಡ್ತಾ ಇದಾರೆ. ಆಲ್ರೆಡಿ ಆಗಿತ್ತು, ಮೊರಲ್ ಡೌನ್ ಆಗಿತ್ತು. ನಾನು ನಿನ್ನೆ ಹೇಳಿದ್ದೇನೆ ಎಲಿಜಬೆತ್ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ, ದೊಡ್ಡ ಹೆಲ್ಮೆಟ್ ಹಾಕೊಂಡು ಮೋರಲ್ ಡೌನ್ ಮಾಡಕ್ಕೆ. ಆಲ್ರೆಡಿ ಕಂಪ್ಲೀಟ್ ಆರ್ಮಿ ಅವ್ರಿಗೆ ಮೋರಲ್ ಡೌನ್ ಆಗಿತ್ತು, ಸಿಟಿಜನ್ಸ್ ಮೋರಲ್ ಡೌನ್ ಇತ್ತು, ಗವರ್ಮೆಂಟ್ ಕೊಲ್ಯಾಪ್ಸ್ ಆಗಿತ್ತು, ಕಂಪ್ಲೀಟ್ಲಿ ಪ್ಯಾರಲೈಸ್ ಮಾಡಿದ್ದಾರೆ, ಬ್ಯಾಕ್ ಬೋನ್ಗೆ ಬ್ರೇಕ್ ಮಾಡಿದ್ದಾರೆ. ಒಂದೇ ರಾತ್ರಿನಲ್ಲಿ ಬ್ರೇಕ್ ಮಾಡಿದ್ದಾರೆ. ಏನು ಎಷ್ಟು ಮಾಡಿದೆ, ಇಲ್ಲ ಹಿಂಗೆ ಮಾಡ್ತೀವಿ ಹಂಗೆ ಮಾಡಿದೆ ಅಂತ ಹೇಳಿದಾರ. ಎಲ್ಲ ಒಂದೇ ರಾತ್ರಿ ಏನು ಎಷ್ಟು ಕೆಪಾಸಿಟಿ ಇದೆ ಎಲ್ಲ ವರ್ಲ್ಡ್ಗೆ ಗೊತ್ತಾಗುತ್ತೆ. ಶಶಾಂಕ್ ಸರ್, ನೀವು ಇದನ್ನು ತುಂಬಾ ಸಲ ಹೇಳಿದ್ರಿ. ಈಗ ನಾವು ಏನು ಬತ್ತಳಿಕೆಯಲ್ಲಿರುವಂತಹ ಒಂದೊಂದೇ ಅಸ್ತ್ರ ಪ್ರಯೋಗ ಮಾಡ್ತಾ ಇದೀವಿ, ಇವೆಲ್ಲ ತುಂಬಾ ವೆರಿ ಬೇಸಿಕ್. ಒಳಗೆ ಇನ್ನು ಅಂತಹ ದೊಡ್ಡದಿದೆ ಅಂತ ಯಾಕೆ? ಬಿಕಾಸ್ ಆಫ್ ಸೀಕ್ರೆನ್ಸಿ ನೀವು ಹೇಳ್ದಂಗೆ ಅಲ್ವಾ. ಈ ಮುಂಚೆ ನಾವು ಅಂಡ್ ಈಗ ಏನ್ ತೋರಿಸ್ತಾ ಇದೀವಿ ಇದು ಕೂಡ ಇದು ಬೇಸಿಕ್ ಅಂತಾನೆ ನೀವು ಹೇಳ್ತಾ ಇರೋದು. ಈಗ ಇದೆಲ್ಲ ಶಾರ್ಟ್ ರೇಂಜ್ ಮಿಸೈಲ್ಸ್ ನಾವು ತೋರಿಸ್ತಾ ಇರೋದು. ನಮ್ಮಲ್ಲಿ ಬತ್ತಳಿಕೆಯಲ್ಲಿ ಇರೋದೇ ಬೇರೆ, ಸರ್ಪ್ರೈಸಿಂಗ್ ಇದೆ. ಇನ್ನ ಈ ಸರ್ಪ್ರೈಸಿಂಗ್ ಬಿಟ್ಟಾಗ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾರೆ ಅವರು. ಈಗ ಆಕಾಶ ನೋಡಿ, ಇದು ಈ ರೇಂಜ್ ಕೆಲಸ ಮಾಡುತ್ತಾ ಅಂತ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್. ಇದು ಅಟೆನ್ಷನ್ ಡೈವರ್ಷನ್ ಮಾಡಿ ಹೊಡಿತಾ ಇದೀವಿ ನಾವು. ತೋರಿಸ್ತಾ ಇರೋದೊಂದು, ಹೊಡಿತಾ ಇರೋದೊಂದು, ಮತ್ತೆ ಅವ್ನು ಈ ಕಡೆ ಬಂದ್ರೆ ನಾವು ಆ ಕಡೆ. ಓನ್ಲಿ S400 ಬಗ್ಗೆ ಮಾತ್ರ. ಹೌದು, ಅವ್ರು ಅನ್ಕೊಂಡಿದ್ರು ಇದು ಮಾತ್ರ ಇದೆ, ಬೇರೆ ಏನು ಇಲ್ಲ ಅಂತ. ಆದ್ರೆ ಸ್ವದೇಶಿ ನಿರ್ಮಿತ, ವಿದೇಶಿ ನಿರ್ಮಿತಗಿನ್ನ ಸ್ವದೇಶಿ ನಿರ್ಮಿತ ಎಷ್ಟು ಪವರ್ಫುಲ್ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಾವು ಈ ಭಾಗದಲ್ಲಿ ನಾವು ತೋರಿಸ್ಕೊಡ್ತಾ ಇದೀವಿ. ನೋಡಿ, ಈಗಾಗಲೇ INS ವಿಕ್ರಾಂತ್ ಇನ್ನೊಂದು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಬೇಕು. ಆ ನೇವಲ್ ರೂಟ್, ಆ ಸಿ ರೂಟ್ ಏನಿದೆ, ಸಿ ರೂಟ್ ತುಂಬಾ ಮೇಜರ್ ಆಗಿ ಪ್ಲೇ ಮಾಡುತ್ತೆ. ಬೇರೆ ದೇಶದಿಂದ ನಿಮ್ಗೆ ಅಕಸ್ಮಾತ್ ಆಗಿ ಎಮರ್ಜೆನ್ಸಿ ನಿಮ್ಗೆ ಏನಾದ್ರೂ ಒಬ್ರು ಸಪೋರ್ಟ್ ಮಾಡ್ಬೇಕಂದ್ರೂ ಅದನ್ನ ಯೂಸ್ ಮಾಡ್ಕೊಂಡ್ಲೇಬೇಕು. ಎಷ್ಟು ದಿನ ಅಂತ ಏರ್ ಕಾರ್ಗೋ ನೀವು ಯೂಸ್ ಮಾಡ್ತೀರಿ? ಈಗಾಗಲೇ ಕರಾಚಿಯಲ್ಲಿ ಇರ್ತಕ್ಕಂಥ ಆಯಿಲ್ ನ ನಾವು ಟಚ್ ಮಾಡಿದೀವಿ. ಆಯಿಲ್ ಏನ್ ಸ್ಟೋರ್ ಮಾಡಿದ್ರು ಆ ಆಯಿಲ್ ನ ಹೊಡೆದು ಬಿಸಾಕಿದೀವಿ ನಾವು. ಆ ಆಯಿಲ್ 1 ತಿಂಗಳ ಕಾಲ ಇಲ್ಲ 15ರಿಂದ 1 ತಿಂಗಳ ಕಾಲ ಉರಿಯುತ್ತೆ. ಆಯಿಲ್ ಉರಿದು ಅದು ಹೋದ್ಮೇಲೆ ಮತ್ತೆ ಆಯಿಲ್ ಶಾರ್ಟೇಜ್ ಬರುತ್ತೆ. ಪ್ರತಿಯೊಂದಕ್ಕೂ ಆಯಿಲ್ ಪ್ಲೇಸ್ ಎ ಮೇಜರ್ ರೋಲ್. ನೀವು ಹೇಳ್ತೀರಾ ಎಲ್ಲೋ ಯುದ್ಧ ಆದ್ರೆ ನಮ್ಮ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು ಅಂತ. ಅಂದ್ರೆ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೂ ಕೊಂಡ್ಕೊಳಕ್ಕೆ ಹಣ ಬೇಕು, ಕೊಡಕ್ಕೆ ಯಾವನಾದ್ರೂ ದಾರಿ ಬೇಕು. ಸೊ ಈ ದಾರಿನೆಲ್ಲ ಇದು ಮಾಡ್ತಾ ಇದೀವಿ. ಒಂದು ಕಡೆ ಬಲೂಚಿಸ್ತಾನ ಈಗಾಗಲೇ ಥ್ಯಾಂಕ್ ಯು ಹೇಳ್ತಿದೆ ಭಾರತ ದೇಶಕ್ಕೆ, ನಿಮ್ಮಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ಬಿಟ್ಟಿದೆ. ಅಂದ್ರೆ ಒಂದು ದೇಶನ ಅವ್ರು ಡಿಕ್ಲೇರ್ ಮಾಡಿಕೊಂಡು ಏನು ಬೇಸ್ ಇತ್ತು ಆರ್ಮಿ ಬೇಸ್ನ ಹೊಡೆದಾಕಿ ಅವ್ರು ಒಂದು ಕಡೆ ನುಗ್ಗಿದ್ದಾರೆ. ಪಾಕಿಸ್ತಾನದ ಒಳಗಡೆ ಈಗ ಅವ್ರಿಗೆ ಅರ್ಥ ಆಗ್ತಿಲ್ಲ, ಆ ಕಡೆ ಇಂಡಿಯಾ ಇದೆ, ಈ ಕಡೆ ಬಲೂಚಿಸ್ತಾನ ಇದೆ, ಒಳಗಡೆ ನಾವು ಸೇಫ್ ಆಗಿದ್ದೀವಿ ಅಂತ. ಪಾಕಿಸ್ತಾನದ ಪ್ರಧಾನಮಂತ್ರಿ ಮನೆ ಹತ್ರ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅದನ್ನ ಮಾಡಿದವ್ರು ಯಾರು? ಅಲ್ಲಿಗೆ ನಾವು ಹೇಳ್ತಿರೋದು, ನಿಮ್ಕಿನ್ನ ಟೆಕ್ನಾಲಜಿ, ನಿಮ್ಕಿನ್ನ ಇಂಟೆಲಿಜೆನ್ಸ್ ನಮ್ಗಿದೆ. ನೀವು ಹೇಗೆ ನಮ್ಮ ದೇಶದ ಒಳಗಡೆ ನುಗ್ಗಿ ಮಾಡ್ತೀರಿ, ನಿಮ್ಮ ದೇಶದ ಒಳಗಡೆ ನುಗ್ಗಿ ಧ್ವಂಸ ನಾವು ಮಾಡೋ ಕೆಪಾಸಿಟಿ ಭಾರತ ದೇಶಕ್ಕಿದೆ. ಈಗಾಗಲೇ ನಾವು ಪ್ರೂವ್ ಮಾಡಿದೀವಿ, ಬಿಡೋದಂತೂ ಇಲ್ಲ ಅಂತ. ಆ ದೇಶದ ಪ್ರಧಾನಿ ನಿನ್ನೆ 1 ಗಂಟೆಗೆ ಅಂಡರ್ಗ್ರೌಂಡ್ ಆಗ್ತಾರೆ, ಆ ಪ್ರಧಾನಿನ ಕರ್ಕೊಂಡು ಓಡೋಗ್ತಾರೆ. ನೋಡಿ, ನಮ್ಮ ದೇಶದ ಪ್ರಧಾನಿ ರಾತ್ರಿ 3 ಗಂಟೆ 4 ಗಂಟೆ ಬಿಟ್ಕೊಂಡು ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ನ ಕೇಳ್ತಾರೆ, ಏನ್ ಮಾಡ್ತೀರಾ ಅಂತ ಅವ್ರ ಜೊತೆ ನಿಂತ್ಕೊಂಡು 3 ಫೋರ್ಸಸ್ಗೆ ಅವರು ಫ್ರೀ ಹ್ಯಾಂಡ್ ಕೊಟ್ಟು 3 ಫೋರ್ಸಸ್ ಕೇಳ್ತಾರೆ, ನಮ್ಮಲ್ಲಿ ಏನು ಕ್ಯಾಶುಯಾಲಿಟಿ ಆಗಬಾರ್ದು ನೋಡಿ, ಏನು ಎತ್ತ ಇನ್ಫಾರ್ಮೇಶನ್ ಕೊಡಿ ಅಂತ. ನೋಡಿ, ಆ ದೇಶದ ಮನೋಭಾವ
ಒಬ್ಬ ಲೀಡರ್ ಇಂದ ಶುರು ಆಗುತ್ತೆ. ಆ ಲೀಡರ್ ಹೇಗಿರ್ತಾರೆ ಹಾಗೆ ದೇಶ ಮುಂದೆ ಸಾಗ್ತಾ ಇರುತ್ತೆ. ನಮ್ಮ ದೇಶದ ಲೀಡರ್ಸ್ಗೂ ಆ ದೇಶದ ಲೀಡರ್ಸ್ ಗಳಿಗೂ ಕಂಪ್ಯಾರಿಸನ್ ತಪ್ಪ ಅಂತ, ಬಾರಿ ತಪ್ಪ ಅಂತ. ಕಂಪ್ಯಾರಿಸನ್ ನಾವು ಮಾಡ್ಲಿಕ್ಕೆ ಹೋಗಲ್ಲ, ಪಾಕಿಸ್ತಾನಕ್ಕೆ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಯಾವನೋ ಒಬ್ಬ ಟೆರರಿಸ್ಟ್ ನ ಕಾಪಾಡ್ಕೊಳಕ್ ಹೋಗಿ ನಿನ್ನ ದೇಶದ ಪ್ರಜೆಗಳನ್ನೆಲ್ಲ ನೀನು ಬಲಿ ಕೊಡ್ತಾ ಇದೆಯಾ? ಹಾಳಲ್ಲ, ಬಲಿ ಆಗ್ತಾ ಇದಾರೆ ಪ್ರತಿಯೊಬ್ರು. ಯಾಕಂದ್ರೆ ನಮ್ಮ ಅಟ್ಯಾಕ್ ಅಷ್ಟು ಸ್ಟ್ರಾಂಗ್ ಅಂಡ್ ಸ್ಟ್ರಿಂಜೆಂಟ್ ಆಗಿ ನಾವು ಕೊಡ್ತಾ ಇದೀವಿ. ನಿನ್ನೆ ಎಲ್ಲ ಧ್ವಂಸ ಆಗಿದೆ. ಇನ್ನ ನಮ್ಮ ಮಿಲಿಟರಿ ಬಕೆಟ್ ಅಲ್ಲಿ ಕೆಲವು ಅಸ್ತ್ರ ಇದೆ, ಬಹುಶಃ ಹೆಸರೇ ಕೇಳಿಲ್ಲ. ಇವತ್ತು ರಾತ್ರಿ ಏನಾದ್ರೂ ಮತ್ತೆ ರಿಟಾಲಿಯೇಟ್ ಆದ್ರೆ ಇವತ್ತು ರಾತ್ರಿ ಧ್ವಂಸ ಆಗುತ್ತಲ್ವಾ? ಪಾಕಿಸ್ತಾನ ಅನ್ನೋದು ಬೆಚ್ಚ ಬಿದ್ದಿದೆ ಈಗಾಗಲೇ. ನೆರೆಹೊರೆ ದೇಶಗಳೇನಿದೆ, ಓ ಇಂಡಿಯಾ ಈ ಮಟ್ಟಿಗೆ ರಿಟಾಲಿಯೇಟ್, ಈ ಮಟ್ಟಿಗೆ ನುಗ್ಗುತ್ತಾ, ಈ ಮಟ್ಟಿಗೆ ಕೋಪಿಸ್ಕೊಂಡಿದ್ಯಾ ಭಾರತ ದೇಶ? ಭಾರತಕ್ಕೆ ಕೋಪ ಬಂದ್ರೆ ಏನ್ ಮಾಡುತ್ತೆ, ಭಾರತಕ್ಕೆ ಕೋಪ ಬರ್ಸ್ಬೇಡಿ ಅಂತ ಒಂದು ನಿರ್ದಿಷ್ಟವಾದಂತ ಪ್ರೂವ್ ಮಾಡ್ತಾ ಇದೀವಿ ನಾವು. ಏನಿದೆ ನಮ್ಮ ಅಕ್ಯುರೇಸಿ ಏನಿದೆ ಅಂತ ಈಗಾಗಲೇ ನಾವು ಪ್ರೂವ್ ಮಾಡಿದೀವಿ. ಸಾಕಷ್ಟು ತೊಂದರೆ ನಷ್ಟ ಆಗಿದೆ. ರಾಮರಾವ್, ನಿನ್ನೆ ತಾನೇ ನಾವು ಮಾತಾಡ್ತಿದ್ವಿ 2.0 ಮಾಡ್ತಾರಾ, ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಇದೆಲ್ಲ ಜಸ್ಟ್ ಜಲಕಷ್ಟೇ, ಟ್ರೇಲರ್ ತೋರಿಸ್ತಾ ಇದೀವಿ ನಾವು. ಯುದ್ಧ ಇನ್ನೂ ಆರಂಭ ಮಾಡಿಲ್ಲ ನಾವು. ಒಂದು 20 ಸೆಕೆಂಡ್ ಟ್ರೇಲರ್ ತೋರಿಸ್ತಾ ಇದೀವಿ. 4 ಗಂಟೆಗಳ ಸಿನಿಮಾ ಹೆಂಗಿರುತ್ತೆ ಅವ್ರು ಬಹುಶಃ ಊಹೆಯೂ ಮಾಡ್ಕೊಳಕ್ ಆಗಲ್ವಾ ಅಂತ. ಸೊ ಈ ಪ್ರತೀಕಾರದ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡಿ ನೀವು. ನೋಡಿ, ಈ ಅವರು ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿದರೆ, ಇಂಡಿಯಾ ಕೆಪಾಸಿಟಿ ಹೆಂಗಿರುತ್ತೆ ಅಂದ್ರೆ ಫುಲ್ ವರ್ಲ್ಡ್ಗೆ ಇನ್ನೂ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ. ಜಸ್ಟ್ 1971 50 to 4 years ಮುಂದೆ ಒಂದು ವಾರ್ ಆಗಿತ್ತು. ಆ ಟೈಮ್ನಲ್ಲಿ ಟೆಕ್ನಾಲಜಿ ಇಂಡಿಯಾನಲ್ಲಿ ಎಷ್ಟು ಏನಿಲ್ಲ. ಅದು ಪ್ರತಿಯೊಂದು ರಷ್ಯಾನ ತಗೋಬೇಕು, ಇಸ್ರಾಯಲ್ನ ತಗೋಬೇಕು, ಆ ಥರ ಸ್ಥಿತಿ ಇದೆ. ಬಟ್ ಈ ಸತಿ ಏನಾಗಿತ್ತು, ಈ ಇಂಡಿಯಾನ ಇಷ್ಟು ಕೆಪಾಸಿಟಿ ಇದೆಯಾ ಅಂತ ಎಲ್ಲರೂ ನಾವು ಬೇರೆಯವ್ರಿಗೆ ತೋರಿಸ್ತಾ ಇದ್ದೀವಿ. ಯಾಕೆಂದ್ರೆ ಇಲ್ಲಿವರೆಗೂ ಯಾರು ಅಂಡರ್ ಎಸ್ಟಿಮೇಟ್ ಮಾಡಿದರೆ ಇಂಡಿಯಾ ಕೆಪಾಸಿಟಿಗೆ ಇದು ಒಳ್ಳೆ ಅವಕಾಶ ಸಿಗ್ತಾ ಇದೆ. ನಮ್ಮ ಎಸ್ಟಿಮೇಟ್ ನಮಗೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಾನು ಸುಮ್ಮನೆ ಇದ್ದೀನಿ ಅಂತ ಅಂದರೆ ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಎ ಕಾಮನ್, ಐ ಆಮ್ ಎ ಸಿಂಪಲ್ ಮ್ಯಾನ್, ಐ ಆಮ್ ಎ ಫುಲ್ಲಿ ಎಕ್ವಿಪ್ಡ್ ಮ್ಯಾನ್. ವಿ ಕ್ಯಾನ್ ಅಟ್ಯಾಕ್ ವೆರಿ ಸೀರಿಯಸ್ಲಿ. ಕೋಪ ಬಂದ ಮೇಲೆ ಏನಾಗುತ್ತೆ ಅಂದರೆ ಒಂದು ತೋರಿಸ್ತಾ ಇದೆ, ಎಂಟೈರ್ ವರ್ಲ್ಡ್ಗೆ ತೋರಿಸ್ತಾ ಇದೆ. ಈ ಥರನೇ ನಾನು ಏನು ಹೇಳ್ತಾ ಇದ್ದೀನಿ, ಅಟ್ಯಾಕ್ ಮಾಡಲೇಬೇಕು. ಇನ್ನೂ 3 times ಇನ್ಕ್ರೀಸ್ ಮಾಡೋಕ್ಕೆ ಅಟ್ಯಾಕ್ ಇದು ಅಂದರೆ ಜಸ್ಟ್ ಸ್ಯಾಂಪಲ್ ಥರ ತೋರಿಸ್ತಾ ಇದೆ ಫುಲ್ ವರ್ಲ್ಡ್ಗೆ. ಅಟ್ಯಾಕ್ ಮಾಡಿ ಕಂಪ್ಲೀಟಾಗಿ ಡಿಮಾಲಿಷ್ ಮಾಡಿ ಪಾಕಿಸ್ತಾನಿಗೆ ಒಂದು ಒಳ್ಳೆ ಬುದ್ಧಿ ಬರಬೇಕು. ನಮ್ಗೆ ಅನಿಸ್ತಾ ಇದೆ, ಏನು ಪಾಕಿಸ್ತಾನಿಗೆ ಬುದ್ಧಿ ಇಲ್ವಾ? ಅವ್ರ ಕಡೆ ಏನು ಕೆಪಾಸಿಟಿ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ, ವಾರ್ ಎಕ್ವಿಪ್ಮೆಂಟ್ ಇಲ್ಲ, ದುಡ್ಡಿಲ್ಲ, ಪವರ್ಟಿ ಇಂತ ತುಂಬಾ ಇದೆ. ಯಾಕೆ ಸುಮ್ಮನೆ ಇದು ಆಸ್ಕಿಂಗ್ ಫಾರ್ ಪ್ರಾಬ್ಲಮ್? ರೇಬಿಸ್ ಬಂದಾಗಲೇ ಹುಚ್ಚುಚ್ಚುತ್ತರ ಆಡೋದು. ಆ ಬಹುಶಃ ರೇಬಿಸ್ ಬಂದಿರೋ ರೀತಿಯಲ್ಲಿ ಅವ್ರು ಆಡ್ತಾ ಇದಾರ ಏನೋ ಗೊತ್ತಿಲ್ಲ, ಸುಮ್ಮನೆನೂ ಇರ್ತಾ ಇಲ್ಲ. ಈಗ ಒಂದು ಮಾತಿದೆಯಲ್ಲ ಸರ್, ತುಂಬಿದ್ ಕೂಡ ತುಳ್ಕಲ್ಲ ಅಂತ. ನಾವು ಹಂಗೆ ಇರೋದು, ಎಲ್ಲ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ನೀವು ಏನ್ ಮಾಡಿದ್ರು ತಾಡ್ಕೊಳ್ತಾ ಇದ್ವಿ ಅಂದ್ರೆ ಒಂದು ಟೈಮ್ ಬರ್ಲಿ ಅಂತ ಕಾಯ್ತಾ ಇದ್ವಿ. ದಿಸ್ ಇಸ್ ದ ರೈಟ್ ಟೈಮ್ ಅನಿಸ್ತಾ ಇದೆ. ಆರ್ಮಿ ಬೇಕಾದಂಗೆ ಆಕ್ಷನ್ಗಳು ತಗೊಳ್ತಾ ಇದೆ ಅಂತ ಅಲ್ವಾ? ಕಂಪ್ಲೀಟ್ ಎಕ್ವಿಪ್ಮೆಂಟ್ ಇದೆ, ಫುಲ್ಲಿ ಲೋಡೆಡ್ ಗನ್ಸ್ ತರ ಇಂಡಿಯಾ ಇದೆ. ಅವಾಗನು ಸುಮ್ಮನೆ ಇದ್ರೆ ನಿಮ್ ಕಡೆ ಏನು ಇಲ್ಲ, ಎಂಟಿ ವೆಸಲ್ಸ್ ಮೇಕ್ ನಾಯ್ಸ್ ಅಂತ ಸುಮ್ಮನೆ ಏನು ಎಕ್ವಿಪ್ಮೆಂಟ್ ಅಲ್ಲಿ ನೀವು ಸುಮ್ಮನೆ ಇವೇನಂದ್ರೆ ಪೋಕಿಂಗ್ ಇಂಡಿಯಾ, ಗೆಟ್ಟಿಂಗ್ ಆಸ್ಕಿಂಗ್ ಫಾರ್ ಪ್ರಾಬ್ಲಮ್ಸ್, ನಮ್ಮಲ್ಲಿ ಅಟ್ಯಾಕ್ ಮಾಡಿ ಅಂತ ಕರಿತಾ ಇದ್ರೆ ಅಂತ ಅನಿಸ್ತಾ ಇದೆ. ನಮ್ಗೆ ಏನು ಅರ್ಥ ಆಗ್ತಲ್ಲ, ಏನು ಬುದ್ಧಿ ಇಲ್ವಾ ಆ ಥರ ಯಾಕೆ ಮಾಡ್ತಾ ಇದ್ರೆ? ಬುದ್ಧಿ ಇಲ್ವಾ ಪ್ರೈಮ್ ಮಿನಿಸ್ಟರ್ಗೆ, ಡಿಫೆನ್ಸ್ ಚೀಫ್ಗೆ, ಅವ್ರಿಗೆ ಆರ್ಮಿ ಚೀಫ್ಗೆ ಅಂತ ಏನು ಅನಿಸ್ತಾ ನಮ್ಗೆ? ಆಮೇಲೆ ಇನ್ನೊಂದು, ಈ ಟೆರರಿಸಂ ದೇಶಕ್ಕೆ ನಾವು ಸ್ವಲ್ಪ ಮಟ್ಟಿಗಾರು ಧನ್ಯವಾದ ಹೇಳ್ಬೇಕಂತ ಸರ್. ಬಿಕಾಸ್ ನಾವು ನಮ್ಮ ಸಾಮರ್ಥ್ಯವನ್ನ ಇಡೀ ದೇಶ ಅಲ್ಲ ಇಡೀ ವಿಶ್ವಕ್ಕೆ ತೋರಿಸ್ಕೊಡುವಂತೆ ಅವರು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಡ್ತಾ ಇದ್ದಾರೆ. ನಾವು ಬಹುಶಃ ಈ ವಿಚಾರದಲ್ಲಿ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬೇಕಾ ಅವ್ರಿಗೆ ಅಂತ. ನೀವು ಹೇಳಿದ್ರಿ ಬೇರೆ ದೇಶಗಳು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾವೆ, ಮಾರ್ಕೆಟಿಂಗ್ ವಿಚಾರದಲ್ಲಿ ಎಲ್ಗೋ ಹೋಗಿ ನಿಂತ್ಕೊಳ್ಳುತ್ತೆ ದೇಶ ಈ ವೆಪನ್ಸ್ ವಿಚಾರದಲ್ಲಿ ಅಂತ. ಮತ್ತೊಂದು ಕಡೆ ಇಲ್ಲಿ ತನಕ ಸುಮ್ಮನಿದ್ವಿ ಅಂದ್ರೆ ಅರ್ಥ ನಮ್ಮ ಹತ್ರ ಏನೂ ಇಲ್ಲ ಅಂತಲ್ಲ, ತಾಳ್ಮೆಯಿಂದ ಇದ್ವಿ. ಇನ್ನೊಂದ್ಸಲ ಆ ವಿಚಾರಕ್ಕೆ ಹೋಗೋದು ಬೇಡಪ್ಪ ದೇಶಕ್ಕಿಂತ ವಿಶ್ವಕ್ಕೆ ಅರ್ಥ ಮಾಡಿಸ್ತಾ ಇದ್ವಿ ನಾವು. ನಮ್ಮ ಪಾಲಿಸೀಸ್ ಬೇರೆ ಇತ್ತು, ನಮ್ಮ ದೇಶ ನಡ್ಕೊಂಡ್ ಬಂದಿರುವಂತ ಪಾಲಿಸಿನೇ ಬೇರೆ ಇತ್ತು, ಸಂಪ್ರದಾಯ. ವಿಶ್ವಕ್ಕೆ ಶಾಂತಿ ಸಾರದಂತ ದೇಶ ನಮ್ದು. ಎಲ್ಲೇ ಯುದ್ಧ ಆಗಲಿ ನಮ್ಮ ದೇಶ ಇಂಟರ್ವ್ಯೂನ್ ಆಗಿ ಆ ದೇಶ ಯುದ್ಧ ನಿಲ್ಲಿಸಿ ನಾಗರಿಕರು ತುಂಬಾ ಇದಾಗ್ತಿದ್ದಾರೆ ಅಂತ ಹೇಳಿದಂಥ ದೇಶ ನಮ್ದು. ಭಾರತ ದೇಶ ತುಂಬಾ ಹಿಂಸೆ ಮುಖಾಂತರ ಆ ದಾರಿಯಲ್ಲಿ ಹಿಂಸೆ ದಾರಿಯಲ್ಲಿ ಹೋಗುವಂತ ದೇಶ ಅಲ್ಲ. ವಿಶ್ವಕ್ಕೆ ಇದೊಂದು ನೇರ ಸಂದೇಶ ಇದೆ. ಅಂದ್ರೆ ಇಂಡಿಯಾ ನಮ್ಮ ಹತ್ರ ಯಾವ್ಯಾವ ಕಂಟ್ರಿಯಲ್ಲಿ ನಾವು ಟ್ರೇಡ್ ಇತ್ತು, ಯಾವ್ಯಾವ ಕಂಟ್ರಿಯಲ್ಲಿ ನಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ನಾವು ಟ್ರೇಡ್ ಮಾಡ್ತಾ ಇದ್ವಿ, ಕೊಂಡ್ಕೊಳ್ತಾ ಇದ್ವಿ, ಆ ದೇಶ ಕೂಡ ನಾಳೆ ದಿನ ಹೇಳುತ್ತೆ, ಓ ಭಾರತ ದೇಶಕ್ಕೆ ನಾವು ಕೊಡ್ತಾ ಇರೋದು ನಮ್ಮ ಪುಣ್ಯ. ಯಾಕಂದ್ರೆ ಅವರಲ್ಲೇ ತುಂಬಾ ಇದೆ. ನಮ್ಮ ಹತ್ರ ಒಂದು ವಿಶ್ವಾಸಕ್ಕೆ, ಒಂದು ಬಾಂಧವ್ಯಕ್ಕೆ
ಒಂದು ವಿಶ್ವಾಸ ಬಾಂಧವ್ಯಕ್ಕೆ ಮಾತ್ರ ನಮ್ಮ ಹತ್ರ ಟ್ರೇಡ್ ಮಾಡ್ತಿದ್ದಾರೆ ಅಂತ ಆ ದೇಶಗಳಿಗೆ 100% ಈಗಾಗಲೇ ಅನಿಸ್ತಾ ಇರುತ್ತೆ. ಯಾಕಂದ್ರೆ ವಿಶ್ವಗುರು ಅಂತ ಕರಿತಾ ಇದ್ರಲ್ಲ, ಸುಮ್ಮನೆ ಹಂಗೆ ಕರಿತಾ ಇದ್ದಾರೆ. ಯಾಕೆ ಅವ್ರಿಗೆ ಫುಲ್ ಮೆಚ್ಯೂರ್ಡ್ ಪರ್ಸನ್, ಪೀಸ್, ವಿ ಆಲ್ವೇಸ್ ವೆಲ್ಕಮ್ ಪೀಸ್. ಬಟ್ ನಮ್ಮ ವಸುದೈಕ ಕುಟುಂಬ ಅಂತಲೂ ಹೇಳ್ತಾ ಇರ್ತಾರೆ ಆಲ್ವೇಸ್ ಮೋದಿ ಅವರು. ಏನು ಹೇಳ್ತಾ ಇದ್ದಾರೆ, ನಮ್ಮೆಲ್ಲ ಒಂದು ಫ್ಯಾಮಿಲಿ, ಬಟ್ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಮೆಂಬರ್ ಈ ತರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ನಾನು ಸುಮ್ಮನೆ ಅವ್ರಿಗೆ ಒಂದು ಲೆಸನ್ ಟೀಚ್ ಮಾಡಲೇಬೇಕು. ಅವ್ರಿಗೆ ನಾನು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಒಂದು ಟೀಚ್ ಮಾಡಬೇಕು ಅಂತ ಒಂದು ಈ ತರ ಮಾಡ್ತಾ ಇದ್ರು. ಬಟ್ ಇದು ಒಳ್ಳೇದು ಆಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ. ಬಟ್ ನಮ್ಮ ಇಂಡಿಯನ್ ಆರ್ಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬ ಖುಷಿ ಆಗ್ತದೆ ಇಂಡಿಯನ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು. ಇಂಡಿಯನ್ಸ್ ಖುಷಿ, ಚಿಕ್ಕ ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ. ರಾತ್ರಿ ಏನಾಗುತ್ತೆ ಫುಲ್ ತುಂಬ ಅಟ್ಯಾಕ್ ಮಾಡಿದ್ದಾರೆ, ಅದು ತುಂಬ ಖುಷಿ ಆಗ್ತೈತೆ. ವಿ ಆರ್ ಸೆಲೆಬ್ರೇಟಿಂಗ್ ದಿವಾಲಿ ಆ್ಯಂಡ್ ವಿ ವಿಲ್ ಕೀಪ್ ಅಟ್ಯಾಕಿಂಗ್. ದೇರ್ ಇಸ್ ಅ ಸ್ಲೋಗನ್ ಆರ್ಮಿನಲ್ಲಿ ಇರುತ್ತೆ, ಅಟ್ಯಾಕ್ ಫಸ್ಟ್, ಹಿಟ್ ಹಾರ್ಡ್ ಆ್ಯಂಡ್ ಕೀಪ್ ಆನ್ ಹಿಟ್ಟಿಂಗ್ ಅಂತ. ಫಸ್ಟ್ ಅಟ್ಯಾಕ್ ಅಂದರೆ ನೀವು ಯಾರು ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನೀವು ಫಸ್ಟ್ ಅಟ್ಯಾಕ್ ಮಾಡಿ, ಹಿಟ್ ಹಾರ್ಡ್ ಅದ್ರ ಜೋರಾಗೆ ಮಾಡಿ, ಅವರು ಕೀಪ್ ಆನ್ ಇಟ್, ಡೋಂಟ್ ಗಿವ್ ಗ್ಯಾಪ್. ಅಲ್ಲಂದ್ರೆ ಅವ್ರಿಗೆ ಮತ್ತೆ ರಿಟಾಲಿಯೇಟ್ ಮಾಡೋಕ್ಕೆ ತುಂಬ ಅವಕಾಶನೇ ಕೊಟ್ಬೇಡಿ. ಯಾಕೆ ಮತ್ತೆ ಅವ್ರು ಏನೋ ಒಂದು ಎಕ್ವಿಪ್ಮೆಂಟ್ ರೆಡಿ ಮಾಡ್ಕೊಂಡು ಮತ್ತೆ ಅಟ್ಯಾಕ್ ಮಾಡ್ತಾರೆ. ಆದರೆ ಅಟ್ಯಾಕ್ ಮಾಡೋಕ್ಕೆ ಕೊಟ್ಟು ಕೀಪ್ ಆನ್ ಅಟ್ಯಾಕಿಂಗ್ ಅಂತ ಈ ಸ್ಲೋಗನ್ ತುಂಬ ಯೂಸ್ಫುಲ್ ಆಗುತ್ತೆ, ವಾರ್ನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಇನ್ನೊಂದು ಕೇಳಬೇಕು ಸರ್, ಈ ಹೆಸರುಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಕುತೂಹಲ ನನಗೆ. ನಾವು ಆಪರೇಷನ್ ಸಿಂಧೂರನೇ ಅಷ್ಟೊಂದು ಹಾಡಿ ಹೊಗಳಿದ್ವಿ, ಇನ್ನು ಎಕ್ವಿಪ್ಮೆಂಟ್ಗಳ ಹೆಸರು ಆಕಾಶ್, ಪೃಥ್ವಿ, ಅಗ್ನಿ ಹೆಸರುಗಳೇನು ಸರ್? ಈ ಟೈಟಲ್ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ, ಮತ್ತೆ ಅದಕ್ಕೆ ತಕ್ಕಂಗೆ ಆ ಪವರ್ಫುಲ್ ಹೆಸರುಗಳನ್ನ ಹೇಗೆ ಇಡ್ತಾರೆ ಅಂತ? ಈಗ S-400ಗೆ ನಾವು ಕರೆಯೋದು ಸುದರ್ಶನ ಚಕ್ರ. ಆಕಾಶ್ ಅಂದ್ರೆ ಹೆಸರಿನಲ್ಲಿದೆ, ಏರ್ ಟು ಏರ್ ಮಿಸೈಲ್, ನಾಗ್ ಸರ್ಫೇಸ್ ಟು ಏರ್ ಮಿಸೈಲ್, ಅಂದ್ರೆ ಪೃಥ್ವಿ ಸರ್ಫೇಸ್ ಟು ಸರ್ಫೇಸ್, ಅಂದ್ರೆ ಅದು ಪೃಥ್ವಿ ಅಂದ್ರೆ ಲ್ಯಾಂಡ್ ಟು ಲ್ಯಾಂಡ್, ಅಂದ್ರೆ ಸರ್ಫೇಸ್ ಟು ಸರ್ಫೇಸ್. ಆ ಥರನ ಹೆಸರು ನೋಡಿದ್ಮೇಲೆ ಅವರು ಎಲ್ಲ ಯೋಚನೆ ಮಾಡಿ ಈಸಿಯಾಗಿ ಮೆಮೊರೇಬಲ್ ಆಗುತ್ತೆ. ಅದು ಏನು ಯಾವ ಥರ ಕೆಲಸ ಆಗುತ್ತೆ ಅಂದ್ರೆ ಹೆಸರಿನಲ್ಲೇ ನಮ್ಗೆ ಅರ್ಥ ಆಗುತ್ತೆ. ಆ ಥರ ಯೋಚನೆ ಮಾಡಿ. ಸಂಸ್ಕೃತಿ ಅದ್ರ ಒಳಗಡೆ ಬ್ರಾಹ್ಮೋಸ್ ಅಂದೆ, ಬ್ರಹ್ಮಪುತ್ರ ಅಂಡ್ ಮಾಸ್ಕೋ ರಿವರ್ಸ್ ಎಲ್ಲ ಜೋಡಿಸಿ ಇಬ್ಬರು ಕಂಟ್ರೀಸ್, ರಷ್ಯನ್ ಟೆಕ್ನಾಲಜಿ ನಮ್ಮ ಇಂಡಿಯನ್ ಟೆಕ್ನಾಲಜಿ ಎಲ್ಲರೂ ಸೇರಿಸಿ ಒನ್ ಆಫ್ ದಿ ಬೆಸ್ಟ್ ಮಿಸೈಲ್ಸ್ ಅಂತ ಮಾಡಿದ್ದಾರೆ ಬ್ರಹ್ಮೋಸ್ ಮಿಸೈಲ್. ಆಲ್ ಓವರ್ ವರ್ಲ್ಡ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬ್ರಹ್ಮೋಸ್, ಸಕ್ಸಸ್ಫುಲ್. ಈವನ್ ರೀಸೆಂಟ್ಲಿ ಬ್ರಹ್ಮೋಸ್ ಯೂಸ್ ಮಾಡಿದ್ರೆ ತುಂಬ ಕ್ರೂಸ್ ಮಿಸೈಲ್, ಅದೇನು ರೇಂಜ್ ಜಾಸ್ತಿ ಇರುತ್ತೆ. ಯಾವಾಗ ಬೆಳಗ್ಗೆ ಅಲ್ಲಿ 400-500 ಕಿಲೋಮೀಟರ್ಸ್ ಹೋಗಿ ಕರೆಕ್ಟಾಗಿ ಪ್ರೆಸಿಷನ್ ಪಿನ್ ಪಾಯಿಂಟ್ ಅಟ್ಯಾಕ್ ಮಾಡಿ ಬರುತ್ತೆ. ಈ ರೇಡರ್ ಬಗ್ಗೆ ನಾನು ಬೆಳಗ್ಗೆ ಪೇಪರ್ಸ್ನಲ್ಲೆಲ್ಲ ಓದಬೇಕಾದ್ರೆ 600 ಕಿಲೋಮೀಟರ್ 700 ಕಿಲೋಮೀಟರ್ ಇದ್ದಾಗಲೇ ಅದು ಡಿಟೆಕ್ಟ್ ಮಾಡುತ್ತೆ, ಹತ್ರ ಬರೋಕ್ಕೆ ಇನ್ನೂ ಒಂದು 400-500 ಕಿಲೋಮೀಟರ್ ಇದ್ದಾಗಲೇ ಅಲ್ಲೇ ಮುಗಿಸ್ಬಿಡುತ್ತೆ ಅದನ್ನ ಅಂತ. ಸೊ ಆ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಳ್ಳೋದು ಟೆಕ್ನಾಲಜಿ ಅಂತ, ಇಂಟರ್ಸೆಪ್ಷನ್ ಟೆಕ್ನಾಲಜಿ. ಈಗ ಮಿಸೈಲ್ಸ್ ಎಲ್ಲ ಇವಾಗ ರೀಸೆಂಟ್ಲಿ ಯೂಸ್ ಮಾಡಿದ ಮಿಸೈಲ್ಸ್ಗೂ 1 ಮ್ಯಾಕ್ಸ್ ಸ್ಪೀಡ್ ಅಂದ್ರೆ ಏನು ಗೊತ್ತಾ? 1 ಸೌಂಡ್ ಸ್ಪೀಡ್ 17 ಟೈಮ್ಸ್ ಮ್ಯಾಕ್ಸ್ ಸ್ಪೀಡ್, 17 ಮ್ಯಾಕ್ಸ್. ನೀವು ಶೇವಿಂಗ್ ಬ್ಲೇಡ್ ನೋಡ್ಬೋದು, ಮ್ಯಾಕ್ 3 ಏನದು ಮ್ಯಾಕ್ 3 ಟೈಮ್ಸ್ ಸ್ಪೀಡ್ ನಲ್ಲಿ ನೀವು ಶೇವಿಂಗ್ ಮಾಡ್ಕೊಂಡು ಮ್ಯಾಕ್ 3 ಹೆಸರು ಗಿಲೆಟ್ ಅವರ ಹೆಸರು ಕೊಟ್ಟಿದ್ರೆ ತುಂಬಾ ಜನ ಗೊತ್ತಿಲ್ಲ ಯಾಕೆ ಮ್ಯಾಕ್ 3 ಅಂತ. 1 ಮ್ಯಾಕ್ ಇಸ್ 1 ಸೌಂಡ್ ಸ್ಪೀಡ್. ಅಂದ್ರೆ ಅಷ್ಟು ಸ್ಪೀಡ್ಗೆ ಮಿಸೈಲ್ಸ್ ಬರ್ತಾ ಇದೆ ಅಂದ್ರೆ ಅವ್ರು ಇಂಟರ್ಸೆಪ್ಟ್ ಮಾಡೋಕ್ಕೆ ನಮ್ಗೆ ನಮ್ಮ ಕಡೆ ಆ ಥರ ಟೆಕ್ನಾಲಜಿ ಇದೆ, ಇಂಟರ್ಸೆಪ್ಟ್ ಮಾಡಿ. ಯಾಕಂದ್ರೆ ನೀವು ಮಹಾಭಾರತನಲ್ಲಿ ನೋಡಿರ್ಬೋದು, ಅವ್ರು ಒಂದು ಯಾರೋ ಬಿಟ್ಟಿದ ಮೇಲೆ ಇಲ್ಲಿಂದ ಒಂದು ಯಾರೋ ಬಿಟ್ಟು ಆಕಾಶದಲ್ಲೇ ಬ್ರೇಕ್ ಮಾಡಿ ಹೊಡೆದಾಗುತ್ತೆ. ಆಕ್ಚುಲಿ ನೀವು ಒಂದು ಬಾಣ ಬಿಟ್ಟಿದ್ರೆ ಅಂದ್ರೆ ಇನ್ನೊಂದು ಬಾಣ ಇಲ್ಲಿಂದ ಬಿಡ್ತಾ ಇದೆ, ಏರ್ನಲ್ಲೇ ಅದು ಬ್ರೇಕ್ ಮಾಡ್ತಾ ಇದೆ. ಆ ಥರನೇ ಮಿಸೈಲ್ ಅಲ್ಲಿಂದ ಬಿಟ್ಟಿದ ಮೇಲೆ ಇಲ್ಲಿಂದ ಒಂದು ಮಿಸೈಲ್ ಇಂಟರ್ಸೆಪ್ಟ್ ಮಾಡಿ ನಮ್ಮ ಕಡೆ ಬರೋಕ್ಕೆ ಮುಂಚೆನೇ ಅಲ್ಲಿ ಇಂಟರ್ಸೆಪ್ಟ್ ಮಾಡಿ ಅಲ್ಲಿ ಬ್ಲಾಸ್ಟ್ ಮಾಡಿದೆ. ಆ ಥರ ನಿನ್ನೆ ರಾತ್ರಿ ಹಂಗೆ ಆಗಿತ್ತು. ಸರ್ಫೇಸ್ನಲ್ಲಿ ಏರ್ ಎಲ್ಲ ರಿಲೀಸ್ ಮಾಡಿದ್ರೆ ಎಲ್ಲ ಆಕಾಶನಲ್ಲೇ ಅದಕ್ಕೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಅಂದ್ರೆ ಒಂದು ಮೆಸೇಜ್ ಏನಂದ್ರೆ ಅಲ್ಲಿಗೆ ನಮ್ಗೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ಫಸ್ಟ್ ಮೇನ್ ಮೋಟಿವ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಅವರ್ ಓನ್ ಸಿಟಿಜನ್ಸ್. ಫಸ್ಟ್ ನೋಡಿ, ಇಂಡಿಯಾಕ್ಕೆ ಫಸ್ಟ್ ಎಲ್ಲ ಕಡೆ ಅಲರ್ಟ್ ಮಾಡಿದ್ರೆ, ಯು ಗೋ ಇನ್ ಟು ದ ಹೈಡನ್ ಪ್ಲೇಸಸ್, ಗೋ ಇನ್ ಟು ದಿ ಹೌಸಸ್, ಬಿ ಯೋರ್ ಸೆಲ್ಫ್ ಸೇಫ್, ಡಾರ್ಕ್ ಅಂಡ್ ಬ್ಲಾಕ್ ಔಟ್ ಮಾಡಿದ್ರೆ ಅಂದ್ರೆ ಫಸ್ಟ್ ಅಂದ್ರೆ ನಮ್ಮ ರಾಜ್ ಒಂದು ಕಿಂಗ್ ಹೆಂಗ ಬರುತ್ತೆ, ಫಸ್ಟ್ ನಮ್ಮ ಪ್ರೊಟೆಕ್ಷನ್. ನೀವು ಬಾಹುಬಲಿ ಪಿಕ್ಚರ್ ನೋಡಿ, ಫಸ್ಟ್ ನಮ್ಮ ಪ್ರಜೆಗಳಿಗೆ ರಕ್ಷಣೆ ಮಾಡಬೇಕು, ಅಟ್ಯಾಕ್ ಆಮೇಲೆ ಫಸ್ಟ್ ನಮ್ಮ ಪ್ರಜೆಗಳು ಯಾರಿಗೂ ಚೂರ್ನ ಏನು ಆಗಬಾರದು ಅಂತ ಫಸ್ಟ್ ಪ್ರೊಟೆಕ್ಷನ್ ಮಾಡಿದರೆ, ಫಸ್ಟ್ ಆಮೇಲೆ ಅಟ್ಯಾಕ್ ಮಾಡಿದರೆ. ಪ್ರೊಟೆಕ್ಷನ್ ಮಾಡ್ತಾ ಇದ್ರೆ ಸೈಮಲ್ಟೇನಿಯಸ್ಲಿ ಅಟ್ಯಾಕ್ನು ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆ ಕಿಂಗ್, ಒಳ್ಳೆ ಪ್ರೈಮ್ ಮಿನಿಸ್ಟರ್, ಒಳ್ಳೆ ಡಿಫೆನ್ಸ್ ಚೀಫ್ ಪ್ಲಾನಿಂಗ್ ಹಂಗೆ ಇರುತ್ತೆ. ಓಕೆ, ಇನ್ನು ಫೈನಲ್ ಆಗಿ ಮಾತಾಡೋದಾದ್ರೆ ಸರ್, ಪ್ರೆಸ್ ಬ್ರೀಫಿಂಗ್ ಅನ್ನುವಂಥದ್ದು ಎಲ್ಲರೂ
ನಂಬುವಂತಹ ವಿಚಾರ. ಅಲ್ಟಿಮೇಟ್ ಆಗಿ ಅವ್ರು ಕೊಡುವಂತಹ ನಂಬರ್ಸೇ ಫೈನಲ್. ಅದರಲ್ಲೂ ಕೂಡ ಅವರು ಆಟಗಳು ಆಡ್ತಾರಲ್ಲ, ಇಲ್ಲ ಇಂಡಿಯಾ ಹೊಡೆದಿರೋದು ಇಷ್ಟೇ ಮಿಸೈಲ್ಗಳನ್ನ, ಇಷ್ಟೇ ನಮ್ದು ವೆಪನ್ಗಳನ್ನ ನಾಶ ಮಾಡಿದೆ ಅಂತ ನಂಬರ್ಸ್ ಸುಳ್ಳು ಹೇಳೋದ್ರಿಂದ ಏನ್ ಲಾಭ ಸಿಗುತ್ತೆ ಅವ್ರಿಗೆ? ಅಂದ್ರೆ ಆ ದೇಶ ಇರೋದೇ ಹೆಂಗೆ, ಆ ಜನಕ್ಕೆ ಉತ್ತರ ಕೊಡ್ಬೇಕಲ್ಲ. ಅಲ್ಲಿ ರೆಬಲ್ಸ್ ಆಗ್ಬಿಟ್ಟಿದ್ದಾರೆ ಜನ. ಯಾವ ರಾಜಕಾರಣಿ ಆಗ್ಲಿ, ಯಾವ ಆರ್ಮಿ ಆಫೀಸರ್ಸ್ ಆಗ್ಲಿ ರೋಡಲ್ಲಿ ಕಂಡ್ರೆ ಅವ್ರು ಸಿಕ್ಕರೆ ಹೊಡೆಯೋ ಪರಿಸ್ಥಿತಿಯಲ್ಲಿದೆ. ಸೊ ಹಂಗಿದ್ದಾಗ ಅವ್ರು ಏನೋ ಒಂದು ಹೇಳ್ಬೇಕು ಆ ಜನತೆಗೆ. ಹಂಗಾಗಿ ಗೂಬೆಗಳು ಅವ್ರು ಹೇಳ್ತಾರೆ ಯಾವ್ದೋ ರಫೇಲ್ನ ನಾವು ಹೊಡೆದಾಕಿದ್ವಿ ಹಾಗೆ ಹೀಗೆ ಅಂತ. ನಾವು ಸರ್ಫೇಸ್ ಟು ಏರ್ ಮಿಸೈಲ್ ನಾವು ಬಿಡ್ತಾ ಇರೋದನ್ನೇ ಅವರು ತಡಿಲಿಕ್ಕೆ ಆಗ್ತಿಲ್ಲ. ಅವ್ರ ಡಿಫೆನ್ಸ್ ಸಿಸ್ಟಮ್ಮೇ ಫೇಲ್ಯೂರ್ ಆಗಿದೆ, ಅವ್ರ ರೆಡಾರ್ ಫೇಲ್ಯೂರ್ ಆಗಿದೆ. ಇಷ್ಟು ಇದ್ರೂ ಅವರು ಭೂಪ್ರದೇಶಕ್ಕೆ ನುಗ್ಗಿ ಅಲ್ಲಿ ಧ್ವಂಸ ಆಗಿರೋದು ಅವ್ರಿಗೆ ಗೊತ್ತಾಗ್ತಿದೆ ಎಷ್ಟು ಹಾನಿಯಾಗಿದೆ, ಯಾವ ರೇಂಜ್ಗೆ